ಯಾವನ ಹುಚ್ಚನನ್ ಮಗ ಅಂತ ಕಾಣಿಸುತ್ತೆ. ಮಸ್ತ್ ಮಜಾ ಮಾಡಿ. ಈ ಮಾಸ್ಟರ್ ಪೀಸ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಕೇಳ್ದಂಗಿದೆಯಲ್ಲ ಅಲ್ಲ, ದಿನಾ ನೀನ್ ಕೇಳ್ತಾ ಇರೋ ಅದೇ ಮಾಸ್ಟರ್ ಪೀಸ್ ವಾಯ್ಸ್. ನಾನ್ ರಾಮಗಳು ಏನಾಯ್ತು ಗಬ್ಬು? ಅದು ನಿಲ್ಲೇ ಓ ಸಸ್ಪೆನ್ಸ್ ರಾಣಿ. ಅಯ್ಯೋ ಕಳ್ಳ ಕಳ್ಳ ಯಾವ ಕಳ್ಳ? ಏನು ಕಳ್ಳ? ಸಾರಿ ಮೇಡಮ್, ನಾನು ಕಳ್ಳ ಅಲ್ಲ. ನಾನು ಯಾರು? ನನಗೂ ಅದೇ ಡೌಟ್ ಕಣ. ನೀನ್ ಮಧ್ಯೆ ಮಾತಾಡ್ಬೇಡ. ಹುಟ್ಟದಾಗಿಂದ ನಮ್ಮ ಅಪ್ಪನ ಜೋಬಲ್ಲಿ ₹1 ಕದ್ದವನಲ್ಲ ನಾನು. ಅಂತದ್ರಲ್ಲಿ ಇವತ್ತು ಒಂದು ಹೆಣ್ಣಿನ ಮುಂದೆ ಕಳ್ಳ ಅನಿಸ್ಕೊಂಡ್ಬಿಟ್ಟೆ. ಊರೋ ಡ್ಯಾಶ್ ಎಲ್ಲ ಅರಿಯೋ ಮೋರಿಂಗ್ ಬಿಸಾಕಿದ್ರು. ಅದ್ರ ವಾಸನೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಪೆನಾಯಿಲ್ ಅಲ್ಲ, ಆಸಿಡ್ ಹಾಕಿ ತಿಕ್ಕಿದ್ರು ಹೋಗೋದಿಲ್ಲ. ಇಷ್ಟೆಲ್ಲ ಆಗಿದ್ದು ಆ ಸಸ್ಪೆನ್ಸ್ ರಾಣಿಯಿಂದ. ಅವಳೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಅವಳದೇ ಅನ್ಸುತ್ತೆ ಫೋನ್. ಮಚ್ಚನೋ, ನೀನ್ ಎತ್ತಬೇಡ, ನಾನು ಎತ್ತುತ್ತೇನೆ. ಇನ್ನೊಂದ್ಸಲ ಲೈಫಲ್ಲಿ ಅವಳು ಯಾರಿಗೂ ಫೋನ್ ಮಾಡಬಾರ್ದು. ಹಂಗೆ ಉಗಿದು ಉಪ್ಪಿನಕಾಯಿ ಹಾಕಿ ಜಡಾಯಿಸ್ತೀನಿ. ಅಲೋ ಅಲೋ. ಹಾಯ್, ಹೇಗಿದ್ದೀರಾ? ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಹಾ, ನಿಮ್ಮ ವಾಯ್ಸು ಕುಕ್ಕು ಕುಕ್ಕು ಕೋಗಿಲೆ. ಈ ನಿಮ್ಮ ನಗು ಕೇಳ್ತಾ ಇದ್ರೆ ತಬಲ ಬರ್ತೀನಿ ಅಂತ ಹೇಳಿ ಪಿಟೀಲ್ ಕೂತಾ ಇದ್ಯಾ? ಬಚ್ಚಿ ಬೇಡ ಕಣೋ, ಹೆಣ್ಮಕ್ಳಿಗೆ ಬೈದ್ರೆ ಒಳ್ಳೇದಾಗಲ್ಲ. ಏನೇ ಮಿಟಿಕ್ಲಾಡಿ? ಅಯ್ಯೋ ಪಾಪ, ಹೆಣ್ಮಗು ಬೈಬಾರ್ದು ಅಂತ ನಾನು ಸುಮ್ನಿದ್ರೆ ಕಾಲ್ ಮೇಲೆ ಕಾಲ್ ಮಾಡಿ ನಾನು ಪ್ರಾಣ ತಿಂತಾ ಇದ್ಯಾ? ಲವ್ ಮಾಡಕ್ ನಾನೇ ಬೇಕಾ ನಿನ್ಗೆ? ಪ್ರಪಂಚದಲ್ಲಿ ಎಷ್ಟೋ ಜನ ಹುಡುಗರು ದೇವದಾಸ್ ಆಗಿ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ದಾಡಿ ಬಿಟ್ಕೊಂಡು ಲವ್ ಅಂತ ಅಲಿತಾ ಇದಾರೆ. ಅವ್ರನ್ನ ಯಾರಾದ್ರೂ ಲವ್ ಮಾಡೆ? ಮಗ, ನಾನೇ ಇದೀನಿ ಕಣೋ, ದಾಡಿ ಒಂದಿಲ್ಲ ಅಷ್ಟೇ. ಎಸ್, ನನ್ ಫ್ರೆಂಡ್ ರಾಮು ಇದ್ದಾನೆ. ಟೀನೇಜ್ ಅಲ್ಲಿರೋ ನಾಯಿ ಕೂಡ ಸಿಕ್ಕಿದ್ರು ಲವ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ. ನಾಯಿನಾ? ರೇ, ನೀವ್ ನಗ್ಬೇಡ್ರಿ. ನೀವ್ ನಕ್ಕಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ರೀ, ನನ್ಗೆ ಯಾಕ್ರಿ ಟಾರ್ಚರ್ ಕೊಡ್ತೀರಾ? ನಾನ್ ಏನ್ರಿ ಅನ್ಯಾಯ ಮಾಡಿದೀನಿ ನಿಮ್ಗೆ? ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ಪ್ಲೀಸ್ ಬಿಟ್ಬಿಡ್ರಿ ನನ್ನ. ಗಂಡ ಆಗೋನು ಹೆಂಡತಿಗೆ ಹಾಗೆಲ್ಲ ಕೈ ಮುಗಿತೀನಿ ಅಂತ ಹೇಳ್ಬಾರ್ದು ಡಾರ್ಲಿಂಗ್. ಹೆಂಡತಿ ಆದವಳು ಗಂಡನ್ ಸೇವೆ ಮಾಡ್ಬೇಕು. ಓಕೆ, ನಿಂಗೆ ಮೂಡಿಲ್ಲ ಅನ್ಸುತ್ತೆ, ನಾಳೆ ಮಾತಾಡೋಣ. ಮಲಗು, ಗುಡ್ ನೈಟ್. ಮೊಬೈಲ್ ಕಣೋದು. ಯಾರು ಹೇಳು? ಯಾಕೆ ನನ್ ತಲೆ ತಿಂತಿದ್ದಾಳೆ? ನನ್ ತಲೆ ಕೆಟ್ಟ ಕೆರ ಹಿಡಿತಾ ಇದೆ. ನಾನು ಏನ್ ಮಾಡ್ಲಿ? ಫುಲ್ ಬಾಟ್ಲ್ ಕಣೋದು. ಮಿಲಿಟರಿ ಕ್ಯಾಂಟೀನ್ ಇಂದ ನೆನೆ ತಾನೇ ತಂದಿದ್ದು. ಮಚ್ಚಿ ರಾಕಣ ಒಂದು ನೋಡ್ಕೊಂಡ್ ಕುಡಿಯೋ, ಆಮೇಲೆ ಕರಳು ಸುಟ್ಟೋಗುತ್ತೆ. ಅದನ್ನ ಆರ್ಸೋದಕ್ಕೆ ಫೈರ್ ಇಂಜನ್ ಕರ್ಸ್ಬೇಕಾಗತ್ತೆ. ಕಬಡ್ಡಿ ಸುನಾಮಿ, ಈಜ್ ಬರಲ್ಲ. ಏನಾಯ್ತಾ? ನೀನಾ? ಯಾಕೆ ಲೂಸು? ನೀನ್ ಲೂಸು, ನಿನ್ ಫ್ರೆಂಡ್ ಲೂಸು, ನಿಮ್ಮಮ್ಮ ಲೂಸು, ನಿಮ್ಮಪ್ಪ ಲೂಸು, ನಿನ್ ಇಡೀ ಫ್ಯಾಮಿಲಿ ಲೂಸು. ನನ್ನೇ ಲೂಸ್ ಅಂತೇನೋ? ರಾಸ್ಕಲ್, ಹಾಕ್ತೀನಿ ನೋಡು. ಕೋತಿ ತಾನ್ ಕೆಡೋದಲ್ದೆ ವನಾನೆಲ್ಲ ಕೆಡಿಸ್ತಂತೆ ನಿನಗೆ. ನೀನ್ ಕುಡಿಯೋದಲ್ದೆ ಅವನ್ಗೂ ಕುಡ್ಸಿ ವಾಂತಿ ಮಾಡ್ಕೊಂಡ್ ಬಿದ್ದಿದಿರಲ್ಲ. ನಿಮ್ಗೇನ್ ಕೇಳೋರ್ ಯಾರು ಇಲ್ವಾ? ನಾನ್ ಬಂದ್ ತೊಳಿಯಕ್ ಮುಂಚೆ ನಮ್ಮಪ್ಪ ಏನಾದ್ರು ನೋಡಿದ್ರೆ ಒದ್ದು ಮನೆ ಖಾಲಿ ಮಾಡ್ತಿದ್ರು, ಗೊತ್ತಾ? ಸಾರಿ. ಏನ್ ಸಾರಿ? ಏನ್ ಸಾರಿ? ಪಬ್ಲಿಕ್ ಫಿಗರ್ ಆಗಿದ್ಕೊಂಡು ಹಿಂಗ್ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಕುಡಿದ್ಬಿಟ್ಟು ವಾಂತಿ ಮಾಡೋದಕ್ಕೆ ಇದೇನ್ ಮನೆ ಅನ್ಕೊಂಡೆ, ವಾಶ್ ಬೇಸನ್ ಅನ್ಕೊಂಡೆ? ಸಾರಿ, ಇದು ಅವಳ ಡೈಲಾಗ್, ಈಗ ನನ್ ಡೈಲಾಗ್. ಟಾರ್ಚರ್ ಪೂಜಾ, ಭಯಂಕರ ಟಾರ್ಚರ್. ಅದ್ಯಾರೋ ಪ್ರೀತಿ ಅಂತೆ, ಇವನ್ನ ಪ್ರೀತಿ ಮಾಡು ಅಂತ ಪ್ರಾಣ ತಿಂತಾ ಇದ್ದಾಳೆ. ಅದಕ್ಕೆ ನಗು ನಗು. ನಿನ್ಗೂ ಯಾರಾದ್ರೂ ಫೋನ್ ಮಾಡಿ ಟಾರ್ಚರ್ ಕೊಟ್ರೆ ಗೊತ್ತಾಗ್ತಿತ್ತು. ಅಲ್ಲ, ಮುಖ ನೋಡ್ದೆ ಐ ಲವ್ ಯು ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡೋ. ಲವ್ ಅಂತೆ ಲವ್,
ನಾನ್ ಆಗಿದ್ಕೆ ಸರೋಯ್ತು. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಆ ಹುಡುಗಿ ಕೈಗೆ ಫೀಡಿಂಗ್ ಬಾಟ್ಲು ಕೊಟ್ಬಿಟ್ಟಿರೋರು. ಎಸ್ ಮೀ ಟು. ನೀನ್ ಹೀಗ್ ಮಾಡ್ತೀಯಾ ಅಂತಾನೆ ನಿನಗೆ ಯಾವ ಹುಡುಗಿರು ಬೀಳ್ತಿಲ್ಲ. ಬರ ಬರ. ಆಯ್ತು. ಮೈ ಡಿಯರ್ ಫ್ರೆಂಡ್ಸ್, ಇದುವರೆಗೂ ನಮ್ಮ ಚಾನಲ್ಗೆ ನಮ್ದೇ ಆದ ವ್ಯೂವರ್ಶಿಪ್ ಇತ್ತು, ಆಡ್ಸ್ ಇತ್ತು, ಪ್ರೋಗ್ರಾಮ್ಸ್ ಇದ್ವು. ಆದ್ರೆ ಇನ್ನು ಮುಂದೆ ನಮ್ ದಾರಿ ಅಷ್ಟು ಸುಲಭ ಅಲ್ಲ. ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ದಿನಕ್ಕೊಂದು ಹೊಸ ಚಾನಲ್ ಲಾಂಚ್ ಆಗ್ತಾ ಇದೆ. ಹೊಸ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ನಾವಿನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು. ಈಗಾಗಲೇ ನಮ್ಮಲ್ಲಿ ಕೆಲವರು ನಡ್ಸ್ಕೊಡ್ತಾ ಇರೋ ಟಿವಿ ಪ್ರೋಗ್ರಾಮ್ TRP ತುಂಬಾನೇ ಕುಸಿತಾ ಇದೆ. ಹೆನ್ಸ್ಫೋರ್ತ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಯುವರ್ ವರ್ಕ್. ನಮ್ಮ ಚಾನೆಲ್ ನಲ್ಲಿ ಇವತ್ತಿನವರೆಗೂ ನಂಬರ್ 1 ಪ್ರೋಗ್ರಾಮ್ ಅಂದ್ರೆ ನಮ್ ಕೃಷ್ಣ ನಡ್ಸ್ಕೊಡ್ತಾ ಇರೋ ಪ್ರೋಗ್ರಾಮ್. ಅವನ್ ಪ್ರೋಗ್ರಾಮ್ ಅಂದ್ರೆ ಆಡ್ಸ್ ಕಂಪ್ನಿನವರು ಮುಗಿ ಬೀಳ್ತಾರೆ. ನಮ್ ಕೃಷ್ಣನ್ ಪ್ರೋಗ್ರಾಮ್ TRP ಇವತ್ತಿಗೂ ನಂಬರ್ 1. ಅವನು ಮಾತಾಡೋ ರೀತಿ, ಅವನ್ ನಗಾಡೋ ಶೈಲಿ, ಅವನು ಜನಗಳಿಗೆ ಪ್ರಶ್ನೆ ಹಾಕೋ ದಾಟಿ ವಂಡರ್. ಕೃಷ್ಣ, ಫಾರ್ ದಟ್ ಐ ಅಪ್ರಿಶಿಯೇಟ್ ಯು ಲಾಟ್. TRP ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಹೊರತು ಕೃಷ್ಣನ್ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿಲ್ವಲ್ಲ ಸರ್? ಅದು ಜಾಸ್ತಿ ಆಗ್ತಿದೆ ಕೃಷ್ಣ, ಡೋಂಟ್ ವರಿ. ಈ ತಿಂಗಳಿಂದ ನಿನ್ ಸಂಬಳ 1,000 ರೂಪಾಯಿ ಜಾಸ್ತಿ ಮಾಡ್ತಿದ್ದೀನಿ. ಅಷ್ಟೇನಾ? ಸರಿ. ಎಕ್ಸ್ಕ್ಯೂಸ್ ಮೀ ಸರ್, ಅವನಿಗೆ 1000 ಅಂದ್ರೆ ನನಗೆಷ್ಟು ಸರ್? ನಿನ್ನ ಮೇಲೆ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ, ಸಸ್ಪೆಂಡ್ ಮಾಡೋಣ. ಇಲ್ಲ ಸರ್, ಆಕ್ಚುಲಿ ಈಗ ಕೊಡ್ತಿರೋ ಸಂಬಳನೇ ಬೇಜಾನಾಯ್ತು ಸರ್. ಈ ದುಡ್ಡನ್ನೇ ಎಲ್ಲಿಟ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಾವು ಕಂಟಿನ್ಯೂ ಮಾಡಿ ಸರ್. ಹಲೋ, ಹಾಯ್. ನೀನಾ? ನಾನೇ. ನೋಡು, ನೀನ್ ಹೀಗೆ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡ್ತಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಕೊಡು ಪರವಾಗಿಲ್ಲ. ಒಂದ್ಸಲಿ ಸ್ಟೇಷನ್ಗೆ ಹೋದ್ರೆ ನಿನ್ ಕರಿಯರ್ ಹಾಳಾಗುತ್ತೆ ಗೊತ್ತಾ? ಥ್ಯಾಂಕ್ಸ್ ಕೃಷ್ಣ. ಥ್ಯಾಂಕ್ಸಾ? ಮತ್ತೆ ನನ್ ಕೆರಿಯರ್ ಬಗ್ಗೆ ನಿಂಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ಥ್ಯಾಂಕ್ಸ್ ಹೇಳ್ಬಾರ್ದಾ? ನಿನ್ನ ಹುಚ್ಚಿನ? ಹೌದು, ನಿನ್ ಪ್ರೀತಿಯ ಹುಚ್ಚಿ. ನಿನ್ ಜೊತೆನೆ ಬದುಕ್ಬೇಕು ಅನ್ನೋ ಹುಚ್ಚಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನನ್ ಜೀವ ಸಹಿತ ಬದುಕಿರಲ್ಲ. ನೋಡು, ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ಲುಂಬಿನಿ ಗಾರ್ಡನ್ಸ್ ಬೋಟಿಂಗ್ ಸ್ಪಾಟ್ ಹತ್ರ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ 12 ಗಂಟೆ 5 ನಿಮಿಷಕ್ಕೆ ಅದೇ ನೀರಲ್ಲಿ ನನ್ನ ಡೆಡ್ ಬಾಡಿ ಮುಳುಗಿರುತ್ತೆ. ದಯವಿಟ್ಟು ಅಷ್ಟು ಮಾಡು, ನಿನ್ ಕಾಟನಾದ್ರೂ ತಪ್ಪುತ್ತೆ. ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ಲುಂಬಿನಿ ಗಾರ್ಡನ್ಸ್ ಬೋಟಿಂಗ್ ಸ್ಪಾಟ್ ಹತ್ರ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ 12:05ಕ್ಕೆ ಅದೇ ನೀರಿನಲ್ಲಿ ನನ್ನ ಡೆಡ್ ಬಾಡಿ ಮುಳುಗಿರುತ್ತೆ. ಅಕಸ್ಮಾತ್ ಸತ್ಕಿತ್ತೋದ್ರೆ? ಹಲೋ, ಬರಲ್ಲ ಅಂದೆ? ಪ್ರೀತಿ? ಹೌದು, ಪ್ರೀತಿನೇ. ಸತ್ತೋದೆ ಅನ್ಕೊಂಡ್ಯಾ? ಎಲ್ಲಿದ್ಯಾ ನೀನು? ಡೋಂಟ್ ಲಾಫ್ ಐಸೆ. ಓಕೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಈಗ ನಾನು ಯಾರು ಅಂತ ನಿಂಗೆ ಗೊತ್ತಾಗ್ಬೇಕು ಅಷ್ಟೇ ತಾನೇ. ಹಾಗೆ ಹಿಂದೆ ತಿರುಗಿ ನೋಡು.
ನಾನೇ ನಿನ್ ಪ್ರೀತಿ. ಎಷ್ಟೋ ದಿನದಿಂದ ನನ್ನೊಳಗೆ ಬೆಳೆದು ಹೆಮ್ಮರವಾದ್ರೂ ನಿನ್ನ ಎದುರಿಗೆ ಈಚೆ ಬರೋಕ್ಕಾಗ್ದೆ ಚಡ್ಪಡಿಸ್ತಾ ಇದ್ದ ಪ್ರೀತಿ. ಹೇಳಿದ್ರೆ ನೀನ್ ಎಲ್ಲಿ ತಿರಸ್ಕರಿಸ್ಬಿಡ್ತೀಯೋ ಅಂತ ಹೆದರಿ ಗುಬ್ಬಿ ಮರಿ ಥರ ಬಚ್ಚಿಟ್ಕೊಂಡಿದ್ದ ಪ್ರೀತಿ. ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ನಿನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಂಗೆ ಊಟ ಸೇರ್ತಿರ್ಲಿಲ್ಲ. ನಿನ್ ಜೊತೆ ಸಲಿಗೆಯಿಂದ ಪ್ರೀತಿಯಿಂದ ಮಾತಾಡಿದ್ರೆ